ನಮಸ್ತೆ ಕರ್ನಾಟಕ. ಸುತ್ತಮುತ್ತ ಒಮ್ಮೆ ನೋಡಿದವನು ಯಾರೂ ಇಲ್ಲದೆ ರೋಡು ಖಾಲಿಯಾಗಿತ್ತು. ಅದನ್ನು ನೋಡಿದವನು ಅವಳ ಕೆನ್ನೆಯನ್ನು ಬೊಗಸೆಯಲ್ಲಿಡಿದು ಗಟ್ಟಿಯಾಗಿ ಅವಳ ತುಟಿಗೆ ಮುತ್ತನ್ನು ಕೊಟ್ಟಿದ್ದ. ಅವಳು ಆಶ್ಚರ್ಯದಲ್ಲಿ ಕಣ್ಬಿಟ್ಟು ನೋಡಿದವಳಿಗೆ ಕಣ್ಣು ಹೊಡೆದು ಮುತ್ತು ಕೊಡ್ತಿದ್ದ. ಕೃಷ್ಣನ ಗಟ್ಟಿಯಾಗಿ ಅಪ್ಪಿ ಕಣ್ಮುಚ್ಚಿ ಅವನ ಹಿಂದಲೆಯನ್ನು ಹಿಡಿದು ಆಸ್ವಾದಿಸಿದವಳ ಬಿಡದೆ ಮುತ್ತಿಕ್ಕುತ್ತಾ ಕುತ್ತಿಗೆಯ ಇಳಿಜಾರಿಗೆ ಇಳಿದವನ ದೂರ ತಳ್ಳಿದ ಶ್ವೇತಾ. ಹೇ ಚಿಂಟು, ರೋಡಿದು, ಮನೆಯಲ್ಲಿದೆಲ್ಲ ಮಾಡಬೇಡ, ಹೋಗೋ ನೀನು ಕೋತಿ, ನನಗೆ ನಾಚಿಕೆ ಆಗುತ್ತೆ ಎಂದು ತನ್ನೆರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡ್ಳು. ಕೃಷ್ಣ ನಗುತ್ತಾ ತನ್ನ ತುಟಿಯನ್ನು ಬೆರಳಿನಿಂದ ಸವರಿಕೊಳ್ಳುತ್ತಾ, ಹೇ ತುಂಟಿ, ಯಾರು ನೋಡಿದ್ರೇನು, ನಾನು ನನ್ನ ಹೆಂಡತಿಗೆ ತಾನೇ ಕೊಟ್ಟಿದ್ದು. ಅಷ್ಟಕ್ಕೂ ಈ ಅರ್ಜುನ ಗೆಳೆಯ ಕೃಷ್ಣನ ಎದುರಾಕೊಳ್ಳೋ ಗಂಡಸು ಯಾರೇ ಎಂದು ಅವಳ ಸೊಂಟವನ್ನು ಬಳಸಿ ತನ್ನೆಡೆಗೆ ಎಳ್ಕೊಂಡವನು ಅವಳ ಮುಂಗುರುಳನ್ನು ಕಿವಿ ಹಿಂದೆ ಸಿಕ್ಕಿಸುತ್ತಾ, ನೀನು ನನ್ನವಳು, ಅದೆಷ್ಟೇ ಕಷ್ಟ ಬರಲಿ ಕಣೆ, ನಿನ್ನ ಬಿಟ್ಟು ಕೊಡಲ್ಲ, ಪದೇ ಪದೇ ದೂರ ಮಾಡ್ತಿದೀಯಾ ಅಂತ ಹೇಳಿದರೆ ಇವತ್ತು ರಾತ್ರಿನೇ ನಮ್ಮಿಬ್ಬರ ಶಾಂತಿ ಮುಹೂರ್ತ, ಸರಿನಾ? ಮನಸ್ಸು ಒಂದಾಗಿದೆ ಅಂದಮೇಲೆ ಈ ದೇಹ ಒಂದಾಗಲು ನಾನು ಯಾಕೆದಿರಲಿ? ಅದಕ್ಕೂ ಮೊದಲು ಈಗ ಡಾಕ್ಟರ್ ಹತ್ರ ಹೋಗೋಣ, ಆಮೇಲೆ ನಿಮ್ಮ ಅಮ್ಮನ ಮನೆಗೆ, ಆಮೇಲೆ ನೀನೇ ಹೇಳು ಎಂದು ಹೇಳಿದವನ ಎದೆಗೆ ಗುದ್ದಿದ್ಲು. ಆದರೆ ಕೃಷ್ಣನ ತಲೆಯಲ್ಲಿ ಬೇರೆಯದೇ ಯೋಚನೆ ಓಡ್ತಿತ್ತು. ಅವಳು ರಾಹುಲ್ ನನ್ನ ನೋಡಿ ನಿರ್ಧಾರ ಮಾಡಲಿ ಎಂದು. ಅವಳನ್ನು ಅಪ್ಪಿ ತಲೆ ಸವರಿದವನು ತನ್ನ ಮನಸ್ಸಲ್ಲಿ, ಶ್ವೇತಾ, ದಯವಿಟ್ಟು ಹೀಗೆ ನನ್ನ ಜೊತೆ ಇರು, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಣೆ, ನಾನು ಸತ್ತೇ ಹೋಗ್ತೀನಿ. ತುಂಬ ಪ್ರೀತಿ ಮಾಡೋ ರಮ್ಯಾಳನ್ನ ಕಳ್ಕೊಂಡೆ, ಆದರೆ ನೀನು ನನ್ನ ಮೊದಲ ಪ್ರೀತಿ, ನನ್ನ ಉಸಿರಲ್ಲಿ ಬೆರೆತಿರುವವಳು. ನೀನು ದೂರ ಆದ ಕ್ಷಣ ಈ ಉಸಿರು ನಿಂತು ಹೋಗುತ್ತೆ ಕಣೆ ಎಂದುಕೊಂಡವನು ಅವಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದ. ಹಾಸ್ಪಿಟಲ್ಲಿ ಡಾಕ್ಟರ್ ಶ್ವೇತಾಳನ್ನು ಸಂಪೂರ್ಣವಾಗಿ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡುತ್ತಾ ಕೃಷ್ಣಗೆ ರೂಮಿನೊಳಗೆ ಬರೋಕ್ಕೆ ಹೇಳಿದ್ರು. ಕೃಷ್ಣ ಭಯದಲ್ಲಿ ಒಳಗೆ ಬಂದವನ್ನ ನೋಡಿ ಮಲಗಿದ್ದ ಶ್ವೇತಾ ನಾಚಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಂಡ್ಳು. ಡಾಕ್ಟರ್ ಕೃಷ್ಣನಿಗೆ ಸ್ಕ್ಯಾನಿಂಗ್ ಮಾಡಿದ್ದನ್ನು ತೋರಿಸುತ್ತಾ, ಕೃಷ್ಣ, ನನಗೆ ಡಬಲ್ ಸ್ವೀಟ್ ಕೊಡಬೇಕು ನೀವು. ಯಾಕೆ ಗೊತ್ತಾ, ಶ್ವೇತಾ ಹೊಟ್ಟೆಯಲ್ಲಿ 2 ಮಗು ಇದೆ, ಅಂದರೆ ಟ್ವಿನ್ಸ್ ಎಂದಾಗ ಕೃಷ್ಣ ಖುಷಿಯಲ್ಲಿ ಅವಳ ಹೊಟ್ಟೆಯನ್ನು ಮುಟ್ಟಿ ಅವಳ ಕೈಯನ್ನು ಕಣ್ಣಿಗೆ ಹೊತ್ಕೊಂಡು ಕಣ್ಣೀರು ಹಾಕದವನ ನೋಡಿದ ಡಾಕ್ಟರ್, ಕೃಷ್ಣ, ಇದೇನು ಚಿಕ್ಕ ಮಕ್ಕಳಾಗೆ ನೀವು ಅಪ್ಪ ಆಗ್ತಿದ್ದೀರಾ, ಇನ್ನು ಮುಂದೆ ಶ್ವೇತಾಳನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕು, ಅವಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ, ಹೋದ್ಸಲ ಕೊಟ್ಟ ಮೆಡಿಸಿನ್ ಜೊತೆ ಇನ್ನಷ್ಟು ಬರೆದು ಕೊಡುವೆ, ಅದನ್ನು ಕೂಡ ತಪ್ಪದೆ ಶ್ವೇತಾ ಕೊಡಬೇಕು ಎಂದು ಹೇಳಿ ಒಂದಿಷ್ಟು ಮೆಡಿಸನ್ನನ್ನು ಬರೆದು ಕೊಟ್ಟರು. ಕೃಷ್ಣ ಡಾಕ್ಟರ್ ಹೇಳಿದ ಪ್ರತಿಯೊಂದು ಸರಿಯಾಗಿ ಕೇಳಿಕೊಂಡವನು ಶ್ವೇತಾಳನ್ನು ಕರ್ಕೊಂಡು ಹೊರಬಂದು ಮೊದಲು ಅರ್ಜುನ್ಗೆ ಕರೆ ಮಾಡಿ ಸಂತೋಷದ ಸುದ್ದಿಯನ್ನು ಹೇಳಿದ್ದ. ಅರ್ಜುನ್ ಖುಷಿಯಿಂದ ಮನೆಯಲ್ಲಿ ಎಲ್ಲರನ್ನ ಜೋರಾಗಿ ಕೂಗಿದ್ದ. ಅಮ್ಮ, ಅಪ್ಪ, ಅಮ್ಮಮ್ಮ, ತಾತ ಬನ್ನಿ ಬೇಗ ಎನ್ನಲು ಎಲ್ಲರೂ ಹೊರಗೋಡಿ ಬಂದರು. ಅರ್ಜುನ್ ದೇವರ ಮನೆಗೆ ಹೋಗಿ ಕೈಯನ್ನು ಮುಗ್ದಿದ್ದ. ಆರೋಹಿ ಬೆಳಗ್ಗೆ ಮಾಡಿಟ್ಟಿದ್ದ ಸಿಹಿ ಲಡ್ಡುವನ್ನು ತಂದು ಎಲ್ಲರಿಗೂ ಕೊಡುತ್ತಾ, ಅಮ್ಮಮ್ಮ, ಇವತ್ತು ಈ ಅರ್ಜುನ್ಗೆ ತುಂಬ ಖುಷಿ ಸಿಕ್ಕ ದಿನ, ನಮ್ಮ ಮನೆಗೆ ಒಂದಲ್ಲ 2 ಮಗು ಬರ್ತಿದೆ, ಶ್ವೇತಾ ಹೊಟ್ಟೆಯಲ್ಲಿ ಅವಳಿ ಕೂಸ್ಗಳು ಅಮ್ಮಮ್ಮ ಎಂದು ಅವರ ಬಾಯಿಗೆ ಸಿಹಿಯನ್ನು ತಾನೇ ತೆನಿಸ್ದ. ಎಲ್ರಿಗೂ ತೆನಿಸಿದ ಅರ್ಜುನ್ ನಗುತ್ತಾ ಆರೋಹಿಯನ್ನು ಹುಡುಕಿದಾಗ ಆಕೆ ಎಲ್ಲೂ ಕಾಣಲಿಲ್ಲ. ಅರ್ಜುನ್ ಹೇಳಿದ ಸುದ್ದಿ ಕೇಳಿ ಪದ್ಮ ಮತ್ತು ರಾಜ್ ಅಂದರೆ ರಾಹುಲ್ ಕಣ್ಣು ಅರಳಿತು. ಆ ಮಗು ರಾಜ್ದೇ ಅನ್ನೋದು 90% ಸತ್ಯ ಎಂದುಕೊಂಡ ಅವರಿಗೆ ಅನುಮಾನ ಶುರುವಾಗಿತ್ತು. ಏಕೆಂದರೆ ರಾಜ್ ಕೂಡ ಅವಳಿ ಕೂಸು. ರಾಹುಲ್ ಮುಂದೆ ಸಿಹಿಯನ್ನು ಹಿಡಿದ ಅರ್ಜುನ್ ತನ್ನ ಮೀಸೆಯನ್ನು ತಿರುವುತ್ತಾ, ಕೃಷ್ಣ ತಂದೆ ಆಗ್ತಿದ್ದಾನೆ ಎಂದಾಗ ರಾಹುಲ್ ಕೈಯನ್ನು ಮುಷ್ಟಿ ಮಾಡಿ ನಗುಮುಖವನ್ನು ಹೊತ್ತು ಏನು ಮಾತನಾಡದೆ ಅಲ್ಲಿಂದ ಸಿಹಿಯನ್ನು ತೆಗೆದುಕೊಂಡು ಹೊರ ನಡೆದಿದ್ದ. ಪದ್ಮ ನಗುತ್ತಾ ಅಸಲಿ ಆಟ ಈಗ ಶುರು ಎಂದು ಮನಸ್ಸಲ್ಲೇ ಹೇಳಿಕೊಂಡು ಸಿಹಿಯನ್ನು ತೆಗೆದುಕೊಂಡು ಅರ್ಜುನ್ಗೆ ತಿನ್ನಿಸ್ತಾ, ಮಾವ ಆಗ್ತಿದೆಯಾ, ಅದು ಅವಳಿ ಮಕ್ಕಳಿಗೆ, ನಿನ್ನ ತಂಗಿ ತಾಯಿ ಆಗ್ತಾ ಇದ್ದಾಳೆ, ಶುಭವಾಗಲಿ ಅಂದ. ಹಾಗೆ ನನಗೂ ಕೂಡ ಅವಳಿ ಮಕ್ಕಳೇ, ಹುಷಾರಾಗಿ ತಂಗಿನ ನೋಡ್ಕೊ ಅರ್ಜುನ್ ಎಂದು ಹೇಳುತ್ತಾ ಅಲ್ಲಿಂದ ಹೋಗಿದ್ಲು. ಅರ್ಜುನ್ ಅದನ್ನು ಕೇಳಿ ಗಾಬರಿಯಾಗಿದ್ದ. ಈ ವಿಚಾರ
ಅವನ ತಲೆಗೆ ಬಂದಿರಲಿಲ್ಲ. ಅದನ್ನು ಯೋಚಿಸಿದ ಅರ್ಜುನ್, ಈಗ ರಾಹುಲ್ ಶ್ವೇತಾ ಹೊಟ್ಟೆಲಿರೋ ಮಗು ಅವನದೇ, ಕೃಷ್ಣಂದಲ್ಲ ಎಂದು ಗೊತ್ತಾದರೆ ಅಂದುಕೊಂಡು ಅಡುಗೆ ಮನೆಗೆ ನೀರು ಕುಡಿಯಲು ಹೋದವನ ಎದುರಿಗೆ ಆರೋಹಿ ಬಂದ್ಲು. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಹಾಗೆ ನಿಂತರು. ಆರೋಹಿಗೆ ಕಣ್ಣು ತುಂಬಿತ್ತು. ಅರ್ಜುನ್ ತನ್ನ ಬಳಿಯಲ್ಲಿ ಮಾತನಾಡಲು ಬಂದಿದ್ದಾನೆ ಎಂದು ಕಾಯ್ತಿದ್ರೆ ಅರ್ಜುನ್ ಅವಳ ಹತ್ರ ಹೇಗೆ ವಿಷಯ ಹೇಳೋದು ಅನ್ನೋ ಯೋಚನೆ ಮಾಡ್ತಿದ್ದ. ಅವಳ ಜೀವಕ್ಕೆ ಅಪಾಯ ಇದೆ ಎಂದು ಪೂಜಾರಪ್ಪ ಮತ್ತು ಕೃಷ್ಣ ಹೇಳಿದ್ದ ಅದೇ ತಲೆಯಲ್ಲಿ ಓಡ್ತಿತ್ತು. ಈಗ ಶ್ವೇತಾ ಮತ್ತು ಆರೋಹಿ ಇಬ್ಬರ ಕಡೆಗೆ ಗಮನ ಕೊಡಬೇಕು. ಒಂದು ವೇಳೆ ಆರೋಹಿಗೆ ಸ್ವಾತಿಯಿಂದ ತೊಂದರೆ ಇರ್ಬೋದು ಎಂದು ಅವಳನ್ನು ಇಲ್ಲಿಂದ ತಾಯಿ ಮನೆಗೆ ಕಳಿಸೋದು ಉತ್ತಮ ಎಂದು ತೀರ್ಮಾನ ಮಾಡಿದ್ದ. ಅವಳಿಗೆ ಹೇಳಿದರೆ ಖಂಡಿತ ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ತುಂಬ ಪ್ರೀತಿ ಮಾಡೋ ಆರೋಹಿ ತನ್ನನ್ನು ಈ ಮನೆಯನ್ನು ಬಿಟ್ಟು ಹೋಗಲ್ಲ ಎಂದು ಯೋಚಿಸಿ ಜಗಳ ಆಡಲು ನಿರ್ಧರಿಸಿದ. ಅರ್ಜುನ್ ಅವಳನ್ನೇ ನೋಡುತ್ತಾ, ನೀರು ಬೇಕು, ಬೇಗ ಕೊಡು ಎಂದನು. ಅವಳು ಕೈ ಹಿಟ್ಟನ್ನು ಸೀರೆ ಸೆರಗಿನಲ್ಲಿ ಒರೆಸ್ಕೊಳ್ಳುತ್ತಾ ಅರ್ಜುನ್ಗೋಸ್ಕರ ಮಡಿಕೆಯಲ್ಲಿದ್ದ ನೀರನ್ನು ಲೋಟದಲ್ಲಿ ತೆಗೆದುಕೊಂಡು ಅವನಿಗೆ ಕೊಡಲು, ಶ್ವೇತಾ 2 ಮಕ್ಕಳ ತಾಯಿ ಆಗ್ತಿದ್ದಾಳೆ. ಕೃಷ್ಣ ಫೋನ್ ಮಾಡಿದ್ದಾರು ಎಂದವನ ಕಣ್ಣಲ್ಲಿ ಖುಷಿ ಮತ್ತು ಭಯ ಎರಡೂ ಇತ್ತು. ಆರೋಹಿ ಖುಷಿಯಿಂದ ಹ್ಞೂ ಎಂದವಳು ಅವನ ಕೈಯಿಂದ ನೀರಿನ ಲೋಟವನ್ನು ಪಡೆದು ಕರೆಂಟ್ ಹೋದ ಕಾರಣ ಒಳಕಲ್ಲಲ್ಲಿ ಹಿಟ್ಟು ರುಬ್ಬುತ್ತಾ ಕುಳಿತಳು. ಕುಳಿತವಳ ಹತ್ರ ಹೋದ ಅರ್ಜುನ್ ಬೇಕಂತಲೇ ಕಷ್ಟಪಟ್ಟು ಅವಳ ಬಳಿ ಕಾಲು ಕೆರೆದು ಜಗಳಕ್ಕೆ ಇಳಿದಿದ್ದ. ಸ್ವೀಟೊಂದನ್ನು ಬಾಯಿ ಮುಂದೆ ಚಾಚಿದನು. ಬೇಡ ಎಂದು ಮುಖ ತಿರುಗಿಸಿದ ಆರೋಹಿಗೆ ಅರ್ಜುನ್ ತನ್ನ ಬಳಿಯಲ್ಲಿ ಮಾತಾಡಿ ಮುದ್ದು ಮಾಡಲಿ ಎಂಬ ಆಸೆಯಿಂದ ಹಾಗೆ ಮಾಡಿದ್ಲು. ಅರ್ಜುನ್ ಅದನ್ನು ನೋಡಿ ಕೋಪ ಬಂದಂತೆ ನಟಿಸುತ್ತಾ ಅವಳೆರಡು ಕೆನ್ನಿಯನ್ನು ಒತ್ತಿ ಹಿಡಿದಿದ್ದ. ಆರೋಹಿಯನ್ನು ಕೋಪದ ಕಣ್ಣಲ್ಲಿ ನೋಡಲು ಅವಳ ಬಾಯಿಗೆ ಲಡ್ಡುವನ್ನು ತುರುಕಿದ್ದ. ನನ್ನ ತಂಗಿ ತಾಯಿ ಆಗ್ತಿದ್ದಾಳೆ, ಅದು 2 ಕಂದ ಮಗಳಿಗೆ ಅಂದರೆ ಈ ಮನೆ ಸೊಸೆ, ನೀನು ಎಷ್ಟು ಖುಷಿಯಾಗಿರಬೇಕು. ಅದು ಬಿಟ್ಟು ಹಿಟ್ಟು ರುಬ್ಬುತ್ತಾ ಕುಳಿತಿದ್ಯಾ? ನಿಂಗೆ ಏನು ಹೇಳಿದ್ರು ಅಷ್ಟೇ ಅಲ್ವಾ ಆರೋಹಿ? ಅವಳನ್ನು ಕಂಡ್ರೆ ನಿಂಗೆ ಆಗೋಲ್ಲ ಅಲ್ವಾ? ಯಾವಾಗಲೂ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಮಾತ್ರ ಬಾಯಿ ಮುಂದೆ ಬರುತ್ತೆ. ಅದೇ ಖುಷಿ ವಿಚಾರ ಹೇಳಿದರೆ ಒಂದು ನಗುನೂ ಇಲ್ಲದೆ ಹೀಗೆ ಗರ ಬಡ್ದವರಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಕುಳಿತಿದ್ರೆ ನಾನು ಏನೇ ಅಂದ್ಕೊಳ್ಬೇಕು ಹೇಳೆ ಎಂದವನ ಚುಚ್ಚು ಮಾತು ನೀರ ಅವಳ ಹೃದಯಕ್ಕೆ ಚುಚ್ಚಿ ಕಣ್ಣು ತುಂಬಿ ಬಂದಿತ್ತು. ಅದನ್ನು ಅವನ ಮುಂದೆ ತೋರಿಸ್ಕೊಳ್ಳದೆ ಸೆರಗಲ್ಲಿ ಒರೆಸ್ಕೊಂಡು, ನನಗೆ ಶ್ವೇತಾ ಅಂದರೆ ತುಂಬ ಇಷ್ಟ ಅರ್ಜುನ್, ಅವಳ ಬಗ್ಗೆ ಎಂದಿಗೂ ನಾನು ತಪ್ಪಾಗಿ ಮಾತಾಡಲ್ಲ. ಹಾಗೆ ಕಂಡ ದಿನ ನಾನೇನಾದರೂ ಕೆಟ್ಟದಾಗಿ ಮಾತಾಡಿದ ದಿನ ನೀನೇ ನನ್ನ ಕೈಯಾರ ಕೊಂದುಬಿಡಿ. ಸುಮ್ಮನೆ ಅವತ್ತೇನು ನಾನು ಕೋಪದಲ್ಲಿ ಅಂದ ಮಾತನ್ನೇ ಇವತ್ತು ಹೇಳಿ ದಯವಿಟ್ಟು ಹಣಕಿಸ್ಬೇಡಿ. ಈ ಮನೆಯಲ್ಲಿ ನನಗೆ ಪ್ರತಿಯೊಬ್ಬರೂ ಇಷ್ಟ, ಎಲ್ಲರ ಸೇವೆ ಕೊನೆವರೆಗೂ ಮಾಡುವೆ ಎಂದವಳು ಅಳುತ್ತಾ ಜೋರಾಗಿ ಕಲ್ಲು ಆಡಿಸುತ್ತಾ ಹಿಟ್ಟು ರುಬ್ಬಿದ್ಲು. ಮತ್ತೆ ಮುಖ ಹೀಗಿದ್ದರೆ ಇನ್ನೇನು ಅನ್ಕೋಬೇಕು ಆರೋಹಿ? ನಿನಗೆ ನಾನು ಏನು ಹೇಳಿದ್ರೂ ಇಷ್ಟ ಆಗಲ್ಲ ಅಲ್ವಾ? ಅದಕ್ಕೆ ನಿನ್ನೆ ಅಮ್ಮನ ಪಕ್ಕ ಹೋಗಿ ಮಲಗಿದ್ದೆ. ಅಷ್ಟು ಪ್ರೀತಿ ಇದ್ದಿದ್ರೆ ರಾತ್ರಿ ನನ್ನ ಬಳಿ ಬರ್ತಿದ್ದೆ, ಆದರೆ ನೀನು ಹಾಗೆ ಮಾಡಲಿಲ್ಲ. ಅಷ್ಟಕ್ಕೂ ನಿನಗೆ ನಾನಂದರೆ ಅಷ್ಟಕ್ಕಷ್ಟೇ ಬಿಡು. ಬಾ, ನಾನೊಂದು ಮಾತು ಹೇಳಿದರೆ ಆ ಮಾತಿಗೆ 10 ಮಾತಾಡ್ತೀಯ ಅಲ್ವಾ ಎಂದು ಕೋಪದಲ್ಲಿ ಕೈಲಿದ್ದ ಸಿಹಿಯನ್ನು ಎತ್ತಿ ಬಿಸಾಕ್ತ. ಆರೋಹಿ ಅವನ ಆ ಕೋಪಕ್ಕೆ ಬೆಚ್ಚಿಬಿದ್ಲು. ಆದರೂ ಧೈರ್ಯಗೆಡದೆ ಅವನ ಹತ್ರ ಮಾತಾಡಿದ್ಲು. ಯಾರು? ನಾನಾ? ಯಾಕರ್ಜುನ್ ಹೀಗೆ ಆಡ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದೆ ಹೇಳಿ? ನೀವು ನನ್ನ ಒಂದು ಮಾತಾಡೋಕ್ಕೂ ಬಿಡದೆ ನಿಮ್ಮದೇ ಯೋಚನೆಯಲ್ಲಿ ನನಗೆ ನೋವು ಮಾಡ್ತಾ ಇದ್ದೀರಾ. ನಿಮ್ಮದೇ ನಿಮಗೆ ಏನು ಹೇಳೋಕ್ಕೂ ಬಿಡದೆ ಜಗಳ ಆಡ್ತೀರಿ. ನಾನು ಈ ಮನೆ ಕೆಲಸದ ಹೆಂಗಸರಿಗಿಂತ ಕೇವಲ ಆಗಿರುವೆ. ನನಗೂ ಒಂದು ಮನಸ್ಸಿದೆ. ಒಂದು ಕ್ಷಣ ನನ್ನ ಮಾತು ಕೇಳಿ. ನೀವು ನಿಮಗೆ ಇಷ್ಟ ಬಂದಾಗ ಮುದ್ದಿಸೋಕೆ, ಕಷ್ಟ ಬಂದಾಗ ಬಾಯಿಗೆ ಬಂದ ಹಾಗೆ ಬೈದು ಉಗಿಯೋಕೆ ನಾನು ನಿಮ್ಮ ಕೈಲಿರೋ ಗೊಂಬೆನಾ ಅಥವಾ ಹೆಂಡತಿನ? ಅರ್ಥ ಆಗ್ತಿಲ್ಲ ಅರ್ಜುನ್. ನನಗೂ ಮನಸ್ಸಿದೆ ರೀ, ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಎಂದು ಎದ್ದು ಅಳುತ್ತಲೇ ಕೈ ತೊಳೆದು ಬಿದ್ದ ಸಿಹಿಯನ್ನು ಗುಡಿಸಿ ಎತ್ತಿದ್ಲು. ಅವಳ ಕೈ ಹಿಡಿದವನು, ಇಷ್ಟೊಂದು ಜಂಬ ಮಾಡೋಳು ನನ್ನ ಜೊತೆ ಯಾಕೆ ಸಂಸಾರ ಮಾಡಬೇಕು? ನಿನಗೆ ಇಷ್ಟ ಇಲ್ವಾ? ಬಿಟ್ಟು ಹೋಗೆ. ನೀನಿಲ್ಲ ಅಂದರೆ ಇನ್ನೊಬ್ಳು ಗಂಡ ಅಂದ ಮೇಲೆ 1000 ಹೇಳ್ತಾನೆ. ಹೆಂಡತಿಯಾದವಳು ಸಹಿಸಬೇಕು. ನನ್ನಿಷ್ಟ ನಿನ್ನಿಷ್ಟ, ಈ ಇಷ್ಟ ಕಷ್ಟ
ಯಾವುದು ನನ್ನ ತಲೆಗೋಗಲ್ಲ ಎಂದು ನುಡಿದವನ ಕಣ್ಣುಗಳನ್ನೇ ನೋಡಿದ ಆರೋಹಿಗೆ ಈಗ ಕೋಪ ಬಂದಿತ್ತು. ಓ, ಹೆಣ್ಣು ಅಂದರೆ ನೀವು ಹೇಳಿದಕ್ಕೆಲ್ಲ ಕುಣಿಯೋ ಗೊಂಬೆ ಅಲ್ವಾ? ನಾನಿದೆ ಅಂದರೆ ಇನ್ನೊಬ್ಳು, ಇದೇ ಮಾತು ನಾನು ನಿಮಗೆ ಹೇಳಿದರೆ ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಎಂದು ಹೇಳಿದಾಗ ಅರ್ಜುನ್ ಕೋಪದಲ್ಲಿ ಆರೋಹಿ ಎಂದು ಕೈ ಎತ್ತಿದ ಕೈಯನ್ನು ನೋಡುತ್ತಾ, ಯಾಕ್ರಿ ನಿಲ್ಲಿಸಿದ್ರಿ? ಹೊಡಿರಿ ಅರ್ಜುನ್, ಹೊಡಿರಿ. ಇನ್ನು ಎಷ್ಟು ಸಹಿಸಲಿ ಹೇಳಿ? ನಾನು ಈ ಮನೆಯಲ್ಲಿ ಅದೆಷ್ಟು ಹೊಂದ್ಕೊಳ್ತಿರುವೆ, ಆದರೆ ನೀವು ಯಾವಾಗಲೂ ನನ್ನ ಕೀಳಾಗಿ ಮಾತಾಡ್ತೀರಾ. ಇನ್ನು ಎಷ್ಟು ಮಾತಾಡಬೇಕು? ಬೇಗ ಬೈದು ಮುಗಿಸಿ, ನನಗೆ ಕೆಲಸ ಇದೆ. ಇನ್ನೊಂದು ವಿಚಾರ ಕಿವಿ ಕೊಟ್ಟು ಕೇಳಿ. ಹೌದು, ನಿಮ್ಮನ್ನು ನಾನು ಪ್ರೀತಿಸ್ತೀನಿ, ಅದಕ್ಕೆ ನಿಮ್ಮ ಜೊತೆ ಸಂಸಾರ ಮಾಡ್ತಾ ಇರೋದು. ಅದು ಎಷ್ಟೇ ಕಷ್ಟ ಬಂದರೂ ನಾನು ಈ ಮನೆಯಿಂದ ಹೋಗಲ್ಲ ಎಂದವಳ ಮಾತು ಕೇಳಿ ಅರ್ಜುನ್ಗೆ ಕಣ್ತುಂಬಿ ಮನಸ್ಸೆಲ್ಲ ಕ್ಷಮೆ ಕೇಳಿದವನಿಗೆ ಅವಳಿಗೆ ನೋವು ಕೊಟ್ಟಿದ್ದಕ್ಕೆ ಬೇಸರವಾಗಿತ್ತು. ಆದರೆ ಅವಳನ್ನು ತನ್ನಿಂದ ದೂರ ಇಟ್ಟರೆ ಮಾತ್ರ ಅವಳು ಆರಾಮಾಗಿರ್ಬೋದೆಂದು ನಿರ್ಧರಿಸಿದವನು ಅವಳಿಂದ ದೂರವಾಗ್ತಿದ್ದ. ತಂಗಿ ಎನ್ನುವ ಅರ್ಜುನ್ ತನ್ನ ಸಂಸಾರಕ್ಕೆ ಕೊಳ್ಳಿ ಇಟ್ಕೊಳ್ತಿದ್ದ. ಹೆಂಡತಿಯನ್ನು ಹತ್ರ ಇಟ್ಕೊಂಡೇ ಕಾಪಾಡಬೇಕಾದ ಅರ್ಜುನ್ ಅವಳನ್ನು ದೂರ ಇಡೋ ತಪ್ಪು ನಿರ್ಧಾರ ಮಾಡಿದ್ದ. ಆರೋಹಿ ಇನ್ನೊಂದು ಸಿಹಿಯನ್ನು ಎತ್ಕೊಂಡು ಅರ್ಜುನ್ ಬಾಯಿಗೆ ತಿನ್ನಿಸುತ್ತಾ, ನೀವು ಹೊಡೆದ್ರು ಬಡಿದ್ರು ನಾನು ನಿಮ್ಮ ಜೊತೆಗೆ ಇರುವೆ. ಮಾವ ಆಗ್ತಿದ್ದೀರಾ, ಇನ್ನು ನಾನು ಅತ್ತೆ ಆಗ್ತಿದ್ದೀನಿ. ನನಗೂ ಜವಾಬ್ದಾರಿ ಹೆಚ್ಚು. ಶ್ವೇತಾ, ಕೃಷ್ಣ ಬರ್ತಿದ್ದಾರೆ, ಇನ್ನು ನಿಮ್ಮ ತಂಗಿಯ ಸಂಪೂರ್ಣ ಜವಾಬ್ದಾರಿ ನಂದೆ. ಅವಳಿಗೆ ಪುಟ್ಟ ನೋವು ಕೂಡ ಆಗದಂತೆ ನಾನು ನೋಡ್ಕೊಳ್ತೀನಿ. ಈ ಮನೆ ಸೊಸೆಯಾಗಿ ಈ ಮನೆ ಮಗಳನ್ನು ಕಾಪಾಡ್ತೀನಿ. ಹಾಗೆ ಅತ್ತೆ, ನನ್ನ ಅಕ್ಕನನ್ನು ಕೂಡ ಸಂಭಾಳಿಸುವ ಶಕ್ತಿ ನನಗಿದೆ. ಯಾರಿಗೂ ಹೆದರಿ ನನ್ನ ಸಂಸಾರ ಬಿಟ್ಟು ಹೋಗುವಷ್ಟು ದಡ್ಡಿ ನಾನಲ್ಲ ಎಂದು ಅಲ್ಲಿಂದ ಹೊರ ನಡೆದಳು. ಅರ್ಜುನ್ಗೆ ಆರೋಹಿ ಗುಣ ಮತ್ತೊಮ್ಮೆ ಸೆಳೆದಿತ್ತು. ಅವಳ ಈ ದಿಟ್ಟತನ ಉತ್ತರ ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಆದರೂ ಅವಳನ್ನು ಸುರಕ್ಷಿತವಾಗಿ ತವರು ಮನೆಗೆ ಕಳಿಸಬೇಕು. ಆಗ ಇಲ್ಲಿ ಶ್ವೇತಾ ಕಡೆ ಗಮನ ಕೊಡಬಹುದು ಎಂದುಕೊಂಡವನಿಗೆ ತಿಳಿದಿಲ್ಲ ಆರೋಹಿ ಅವನ ಮಗುವಿಗೆ ತಾಯಿ ಆಗ್ತಿದ್ದಾಳೆ ಎಂದು. ಆರೋಹಿಗೆ ಅರ್ಜುನನ ಮಾತು ತುಂಬ ನೋವಾಗಿತ್ತು. ಗಂಡನಾದವನು ಈ ದಿನ ತನ್ನ ಮಾತುಗಳಿಂದಲೇ ಚುಚ್ಚಿ ಕೊಲ್ಲುವ ಬದಲು ಒಂದೇ ಸಲಕ್ಕೆ ತನ್ನನ್ನು ಕೊಂದು ಹಾಕಬಾರ್ದೆ ಎಂದು ಅಳುತ್ತಾ ಹೋದ್ಲು. ಬೆಳಗ್ಗಿನಿಂದ ಏನೂ ತಿನ್ನದ ಹುಡುಗಿಗೆ ಸುಸ್ತು ಹೆಚ್ಚಾಗಿತ್ತು. ಹಿತ್ತಲಿಗೋಗಿ ವಾಂತಿ ಮಾಡಿ ಮುಖ ತೊಳೆದು ಕುಳಿತವಳ ಆರೋಗ್ಯ ಕೆಡುತ್ತಿತ್ತು. ಅಳುತ್ತಾ ಅಲ್ಲೇ ಕುಳಿತವಳ ಹಿಂದೆ ಪಾರ್ವತಿ ನಿಂತಿದ್ಲು. ಪಾರ್ವತಿಗೆ ಮಗಳ ಕಣ್ಣು ಮುಖ ನೋಡಿ ಏನೂ ಆಗಿದೆ ಅನಿಸ್ತಿತ್ತು. ಆರೋಹಿ ಬೇಗ ಸೆರಗಲ್ಲಿ ಮುಖ ಒರೆಸ್ಕೊಂಡು ತನ್ನ ತಾಯಿಗೆ ತಿಳಿಯದಂತೆ ನಗುತ್ತಾ, ಅಮ್ಮ, ಅದು ಸುಸ್ತು ಅಷ್ಟೇ ಕಣಮ್ಮ ಎಂದು ತಾಯಿಯನ್ನು ನೋಡಿ ಗಾಬರಿಯಿಂದ ಬಾಯಿಗೆ ಬಂದದ್ದು ಹೇಳಿ ಸಂಭಾಳಿಸಿದ್ಲು. ಪಾರ್ವತಿ ಅವಳನ್ನೇ ನೋಡುತ್ತಾ, ಆರು, ಎಷ್ಟು ದಿನದಿಂದ ಹೀಗಾಗ್ತಿದೆ? ನಿನ್ನ ತಿಂಗಳ ದಿನ ಮುಗಿತಾ? ಮುಖವೆಲ್ಲ ಬಾಡಿದೆ ಕಂದಮ್ಮ, ಹೇಳು, ಏನಾಯ್ತು ಚಿನ್ನಮ್ಮ ಎಂದವರ ಮಾತು ಕೇಳಿ ಆರೋಹಿ, ಅಮ್ಮ, ಮೊನ್ನೆಯಿಂದ ಹೀಗೆ ಆಗ್ತಿದೆ. ತಿಂಗಳ ದಿನ ಆಗದೆ ತಿಂಗಳ ಮೇಲಾಯಿತು. ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡೆ, ನೋಡಿ ಕೆಲಸದ ನಡುವೆ ಮರೆತು ಹೋಯಿತು. ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಅಮ್ಮ ಎಂದು ಹೇಳಿದವಳ ಮಾತು ಕೇಳಿ ಪಾರ್ವತಿ ಖುಷಿಯಿಂದ ಅಪ್ಪಿ ಮಗಳ ಮುಖವನ್ನು ಬೊಗಸೆಯಲ್ಲಿಡಿದ ಪಾರು ಕಣ್ಣು ತುಂಬಿಕೊಂಡ್ಳು. ಆರೋಹಿ ಆಶ್ಚರ್ಯದಲ್ಲಿ ನೋಡಲು ಪಾರು ಅವಳ ತಲೆ ಸವರುತ್ತಾ, ಅರು, ನಿನ್ನ ತಾಯಿ ಆಗ್ತಿದ್ಯಾ ಕಣೆ ಬಂಗಾರ. ಅಯ್ಯೋ, ನಂಗೆ ತುಂಬ ಖುಷಿ ಆಗ್ತಿದೆ ಮಗಳೇ. ದೇವ್ರೆ, ನನ್ನ ಮಗಳ ಮಡಿಲನ್ನು ತುಂಬಿಟ್ಟೆ. ಆರೋಹಿ, ನನ್ನ ಮಗಳೇ, ಅಮ್ಮ ಇಕ್ತಿದ್ಯಾ ಕಂದ, ಬಾ ಎಲ್ರಿಗೂ ಹೇಳೋಣ ಬಾ ಎಂದು ಹೋದವಳನ್ನು ನೋಡುತ್ತಾ ಅಲ್ಲಿ ಕುಳಿತ ಆರೋಹಿ ಖುಷಿಯಿಂದ ತನ್ನ ಹೊಟ್ಟೆಯನ್ನು ಸವರ್ಕೊಂಡ್ಳು. ಅರ್ಜುನ್ ಪ್ರೀತಿಯ ಕುಡಿ ಅವಳ ಒಡಲಲ್ಲಿ ಬೆಳೀತಿತ್ತು. ಪಾರ್ವತಿ ಹೇಳಿದ ಮಾತು ಕೇಳಿ ಕಣ್ ತುಂಬಿಕೊಂಡು, ನಾನು ಅಮ್ಮ ಆಗ್ತಿದ್ದೀನಿ, ನನ್ನ ಹೊಟ್ಟೆಯಲ್ಲಿ ಅರ್ಜುನ ವಂಶ ಬೆಳೀತಿದೆ. ನನ್ನ ಹಿಟ್ಲರ್ ಮಾವನಿಗೆ ಹೇಳಬೇಕು, ಅದು ನಾನೇ ಮೊದಲು ಹೇಳಬೇಕು ಎಂದು ಇಷ್ಟು ಹೊತ್ತು ಇದ್ದ ಸುಸ್ತು, ಕೋಪ ಎಲ್ಲವೂ ಮಾಯವಾಗಿತ್ತು. ಮುಖದಲ್ಲಿ ತೇಜಸ್ಸು ಮೂಡಿತ್ತು. ಪಾರ್ವತಿ ಹಿಂದೆ ಹೋಗಿ ಅಮ್ಮ ಎಂದು ಪಾರ್ವತಿಯನ್ನು ಕರೆದು ರೂಮ್ಗೆ
ಹೋದ್ಲು. ಅರು ಯಾಕೆಲ್ಲಿ ಕರ್ಕೊಂಡು ಬಂದೆ, ಎಲ್ರಿಗೂ ಹೇಳೋಣ, ಗೌಡರ ಮರಿ ಮೊಮ್ಮಗ ಬರ್ತಿದ್ದಾನೆ ಅಂದರೆ ಅದೆಷ್ಟು ಸಂತೋಷ ಪಡ್ತಾರೆ ಕಣೆ ಎಂದು ಹೇಳಿದವರಿಗೆ ಆರೋಹಿ ನಗುತ್ತಾ, ಅಮ್ಮ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ನಾನೇ ಎಲ್ರಿಗೂ ಹೇಳ್ತೀನಿ. ಅರ್ಜುನ್ಗೆ ವಿಚಾರ ಅವನ ಹುಟ್ಟಿದ ಹಬ್ಬ ಅಂದರೆ ವಿಜಯದಶಮಿಗೆ ಹೇಳೋಣ ಅಮ್ಮ ಎಂದು ತಾಯಿಯನ್ನ ಗಟ್ಟಿಯಾಗಿ ಬಿಗಿದಪ್ಪಿದ್ಲು. ಮಗಳ ಮಾತಿಗೆ ಸಮ್ಮತಿಸಿದ ಪಾರ್ವತಿ ಅವಳನ್ನು ಬಿಗಿದಪ್ಪಿ ದೃಷ್ಟಿ ತೆಗೆದ್ಲು. ಆರೋಹಿಗೆ ಇನ್ನು ಮುಂದೆ ಹೇಗಿರಬೇಕು, ಏನು ತಿನ್ನಬೇಕು ಎಲ್ಲವನ್ನ ವಿವರಿಸಿದ್ಲು. ಅಷ್ಟರಲ್ಲಿ ಲಕ್ಷ್ಮಿ ಆರೋಹಿನ ಹುಡುಕುತ್ತಾ ರೂಮ್ನೊಳಗೆ ಬಂದರು. ಸಂತೋಷದಿಂದ ನಗುತ್ತಾ ಮಾತನಾಡ್ತಿದ್ದ ಅಮ್ಮ ಮಗಳ ಮುಖ ನೋಡಿ ಏನೆಂದು ಕೇಳಲು ಆರೋಹಿ ಲಕ್ಷ್ಮಿಯನ್ನು ಅಪ್ಪಿದ್ಲು. ಅವರನ್ನು ನೋಡುತ್ತಾ ಅತ್ತೆಯಮ್ಮ ಎಂದ ಆರೋಹಿಯ ಮುಖವನ್ನು ನೋಡಿ ಏನಮ್ಮ ಎಂದು ಪ್ರೀತಿಯಿಂದ ಕೇಳಿದ್ರು. ಅವರ ಕೈಯನ್ನು ತನ್ನ ಹೊಟ್ಟೆ ಮೇಲಿಟ್ಟ ಆರೋಹಿ, ಅತ್ತೆಯಮ್ಮ ನೀವು ಅಜ್ಜಿ ಆಗ್ತಿದ್ದೀರಾ, ನಾನು ಅಮ್ಮ ಆಗ್ತಿದ್ದೀನಿ, ಅರ್ಜುನ್ ಅಪ್ಪ ಆಗ್ತಿದ್ದಾನೆ ಎಂದು ಒಂದೇ ಉಸಿರಿಗೆ ಹೇಳುತ್ತಾ ಆರೋಹಿ ಕಣ್ಣು ತುಂಬಿಕೊಳ್ಳಲು ಲಕ್ಷ್ಮಿ ಅಲ್ಲೇ ಕುಸಿದು ಕುಳಿತು ಸಂತೋಷದ ಕಣ್ಣೀರು ಹಾಕಿದ್ಲು. ಮಗನ ಮದುವೆಯೇ ಆಗೋಲ್ಲ ಅಂದ್ಕೊಂಡ ಲಕ್ಷ್ಮಿಗೆ ಬಂಗಾರದಂಥ ಸೊಸೆ ಸಿಕ್ಕಿದ್ಲು. ಅಷ್ಟೇ ಅಲ್ಲ, 3 ತಿಂಗಳಲ್ಲೇ ಮಡಿಲು ತುಂಬಿದ ಸೊಸೆಯನ್ನು ನೋಡಿ ಹಿರಿ ಹಿಕ್ಕಿದ ಲಕ್ಷ್ಮಿ ಎಲ್ರಿಗೂ ಹೇಳೋಣ ಅಂದಾಗ ಆರೋಹಿ ತಡೆದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡ ಸ್ವಾತಿ ಬಾಗಿಲ ಹಿಂದೆ ನಿಂತಿದ್ಲು. ಪದ್ಮ ಅತ್ತೆಗೆ ಹೇಳಬೇಕು ಎಂದು ಬಿರುಸಾಗೋದ ಸ್ವಾತಿ ಎದುರಿಗಿದ್ದ ಹೊಸಲಿಗೆ ಕಾಲೆಡವಿ ಬೀಳ್ತಿದ್ದವಳನ್ನು ಅರ್ಜುನ್ ಹಿಡಿದ. ಅವಳನ್ನು ಬಳಸಿ ಹಿಡಿದವನು ಕೋಪದಲ್ಲಿ ನೋಡಿದ. ಆದರೆ ಅವನ ಆ ಜಾನುಬಾಹುವಿನಲ್ಲಿ ಸರಿಯಾದ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ಲು. ಅರ್ಜುನ್ಗೆ ಕೋಪ ಬಂದು ಹಿಡಿದ ಅವಳನ್ನು ಕೆಳಗೆ ಬಿಟ್ಟಿದ್ದ. ತನ್ನ ಪಾಡಿಗೆ ಅಲ್ಲಿಂದ ಅವಳನ್ನು ನೋಡದೆ ಹೊರಗೋಗಿದ್ದ. ಸ್ವಾತಿ ಇದೇ ಸರಿ ಸಮಯ ಇವನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಎಂದು ಉಪಾಯ ಮಾಡಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.